ಗಾಯ್ಸ್, ಮೂವಿ ಮಾಯಾಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು ಸಲ ಹಾಗೆ ಯೋಚನೆಯನ್ನ ಮಾಡಿ ನಿಮ್ಮ ಕಾಲೇಜಿನ ಕಡೆಯಿಂದ ಒಂದು ಟ್ರಿಪ್ಪಿಗಾಗಿ ಹೊರಟಿರ್ತೀರಾ. ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿ ಬಿಟ್ಟು ನಿಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಬಂದು ಬಿಟ್ರೆ, ಅಂಡ್ ಆ ಲೋಕದಲ್ಲಿ ಒಂದು ಮಾಯಾಶಕ್ತಿ ಇರ್ತಾ ಇದ್ದು, ಆ ಮಾಯಾಶಕ್ತಿಗೆ ನೀವೇನೆ ನಿಜವಾದ ನಾಯಕ ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಬಿಟ್ರೆ, ಬಟ್ ಆದ್ರೆ ಒಂದು ಮಾಯಾಶಕ್ತಿ ಇರ್ತಾ ಇದೆ ಅಂದ್ರೆ ಅದ್ರ ಹಿಂದೆ ಕೆಟ್ಟ ಕಣ್ಣುಗಳು ಬಿದ್ದಿರ್ತಾವೆ ಅಲ್ವಾ. ಅದೇ ರೀತಿಯಾಗಿ ಆ ಕೆಟ್ಟ ಶಕ್ತಿಗಳು ಮಾಯಾಶಕ್ತಿಯನ್ನ ವಶವನ್ನ ಮಾಡ್ಕೊಳ್ಳೋದಿಕ್ಕಾಗಿ ನಿಮ್ಮ ಹಿಂದೆ ಬಿದ್ದು ಬಿಟ್ರೆ ಎಷ್ಟೊಂದು ಸೂಪರ್ ಆಗಿ ಇರುತ್ತೆ ಅಲ್ವಾ. ಸೊ ಅಂತದ್ದೇ ಒಂದು ಅದ್ಭುತವಾದ ಮೂವಿಯನ್ನೇ ನಾವಿವತ್ತು ನೋಡೋದಿಕ್ಕೆ ಹೊರಟಿರ್ತಾ ಇದೀವಿ. ಅಂಡ್ ಆ ಮೂವಿ ಬೇರೆ ಯಾವ್ದು ಅಲ್ಲ, 2017 ನಲ್ಲಿ ರಿಲೀಸ್ ಆಗಿರ್ತಾ ಇರೋ ದ ಸ್ಟ್ರಾಂಗ್ ಹೋಲ್ಡ್ ಅನ್ನೋ ಮೂವಿಯನ್ನೇ ನಾವಿವತ್ತು ನೋಡೋದಿಕ್ಕೆ ಬಂದಿರ್ತಾ ಇದೀವಿ. ಸೊ ತಡವನ್ನ ಮಾಡದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾರೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಇವತ್ತಿನ ಮಾಯಾ ಲೋಕಕ್ಕೆನೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲೇ ವೀಕೋ ಅನ್ನುವ ನಮ್ಮ ಹೀರೋ ಕನಸನ್ನ ಕಾಣ್ತಾ ಇದ್ದಾನೆ. ಅಂಡ್ ಆ ಕನಸಿನಲ್ಲಿ ನಮ್ಮ ಹೀರೋವಿನ ತಂದೆ ಕಾರನ್ನ ಡ್ರೈವ್ ಮಾಡ್ತಾ ಇದ್ದು ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಬಿಟ್ಟು ಕಾರು ಪೂರ್ತಿಯಾಗಿ ಒಂದು ಬ್ರಿಡ್ಜ್ ನ ಮೇಲಿಂದಾನೆ ಬಿದ್ದು ಬಿಡ್ತಾ ಇದೆ. ಅಂಡ್ ಇದು ಜಸ್ಟ್ ಕನಸಾಗಿ ಇರ್ತಾ ಇಲ್ಲ, ರಿಯಲ್ ಆಗಿ ನಡೆದಿರ್ತಾ ಇರೋ ಒಂದು ಇನ್ಸಿಡೆಂಟ್ ಆಗಿರ್ತಾ ಇದೆ. ಸೊ ಈ ರೀತಿ ಆಕ್ಸಿಡೆಂಟ್ ನಿಂದ ಅವರ ತಂದೆಯನ್ನ ಕಳ್ಕೊಂಡಿರ್ತಾ ಇರೋದ್ರಿಂದ ನಮ್ಮ ಹೀರೋವಿಗೆ ಹೈಟ್ ಫಿಯರ್ ಇದ್ದಿರ್ತಾ ಇದೆ. ಅಂದ್ರೆ ಎತ್ತರದ ಜಾಗವನ್ನ ಕಂಡ್ರೆ ಇವನಿಗೆ ತುಂಬಾ ಭಯವಾಗಿ ಬಿಟ್ಟಿರ್ತಾ ಇದೆ. ಸೊ ಇವಾಗ್ಲೂ ಕೂಡ ಇದೆ ಕನಸನ್ನ ಕಂಡು ನಮ್ಮ ಹೀರೋ ಗಾಬರಿಯಾಗಿ ಬೀಳ್ತಾನೆ. ನೆಕ್ಸ್ಟ್ ನಮ್ಮ ಹೀರೋವಿನ ಕಾಲೇಜಿನಲ್ಲಿ ಸೂರ್ಯಗ್ರಹಣವನ್ನ ತೋರಿಸೋದಿಕ್ಕಾಗಿ ಅಂತ ಹೇಳಿಬಿಟ್ಟು ಎಲ್ಲರನ್ನುವೆ ಒಂದು ಕ್ಯಾಂಪಿಗಾಗಿ ಕರ್ಕೊಂಡು ಹೋಗೋದಿಕ್ಕೆ ರೆಡಿ ಮಾಡಿರ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಹೀರೋ ನಾನು ಕಾಲೇಜ್ಗೆನೆ ಹೋಗೋದಿಲ್ಲ ಅಂತ ಮನೆಯಲ್ಲಿ ಕುಳಿತಿರ್ತಾ ಇದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋವಿನ ಮದರ್, ಏನೋ ನೀನು ಸಂಗಬುಲ್ಲ ತರ ಯಾವಾಗ್ಲೂ ಮನೆಯಲ್ಲೇ ಇರ್ತೀಯಾ, ಸ್ವಲ್ಪ ಆಚೆ ಈಚೆ ಅಂತ ಓಡಾಡ್ಬೇಕು ಕಣಪ್ಪ, ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅಲ್ವಾ, ಏನುವೆ ಆಗೋದಿಲ್ಲ ಹೋಗು ಅನ್ನೋದಾಗಿ ಧೈರ್ಯವನ್ನ ಹೇಳಿ ಕಳುಹಿಸ್ತಾರೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ಬೇರೆ ಒಂದು ಲೋಕದಲ್ಲಿ ಒಬ್ಬ ಮಾಂತ್ರಿಕ ಸ್ಟೋನ್ ಆಫ್ ಪವರ್ ಅನ್ನೋ ಒಂದು ಮಾಯ ಶಕ್ತಿಯನ್ನ ತನ್ನ ವಶಕ್ಕೆ ಪಡ್ಕೊಳ್ಳೋದಿಕ್ಕಾಗಿ ತುಂಬಾನೇ ವರ್ಷಗಳಿಂದ ಪ್ರಯತ್ನವನ್ನ ಮಾಡಿ ಬರ್ತಾ ಇದ್ದಾನೆ. ಅಂಡ್ ಅವನು ಆ ರೀತಿ ಪೂಜೆಯನ್ನ ಮಾಡೋದಿಕ್ಕಾಗಿ ಒಂದು ಡ್ರ್ಯಾಗನ್ ರೀತಿಯ ಸಿಂಬಲ್ ಅನ್ನ ಮಡಗಿರ್ತಾ ಇದ್ದಾನೆ. ಬಟ್ ಆದ್ರೆ ಅದೇ ರೀತಿಯ ಸಿಂಬಲ್ ನಮ್ಮ ಹೀರೋವಿನ ಜಾಕೆಟ್ ನ ಮೇಲೂ ಕೂಡ ಪ್ರಿಂಟ್ ಆಗಿರ್ತಾ ಇದೆ. ಪ್ರೆಸೆಂಟ್ ನಲ್ಲಿ ನಮ್ಮ ಹೀರೋ ಅವನ ಫ್ರೆಂಡ್ ನ ಜೊತೆಯಾಗಿ ಸೇರಿಬಿಟ್ಟು ಜಾಲಿ ಜಾಲಿ ಎಲ್ಲವೇ ಕಾಲಿಕೋಣೋ ಮಚ್ಚ ಅನ್ನೋದಾಗಿ ಆಟವನ್ನ ಆಡ್ತಾ ಇದ್ದಾನೆ. ಸೊ ಇದೊಂದು ಟ್ರಿಪ್ ಆಗಿರ್ತಾ ಇರೋದ್ರಿಂದ ತುಂಬಾನೇ ಎಂಜಾಯ್ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಮೆಗಾಫೋನ್, ಪಟಾಕಿಗಳು ಈ ರೀತಿ ತುಂಬಾನೇ ಥಿಂಗ್ಸ್ ಗಳನ್ನ ನಮ್ಮ ಹೀರೋ ತಂದಿರ್ತಾ ಇದ್ದಾನೆ. ನೆಕ್ಸ್ಟ್ ಇವರು ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಸೇತುವೆ ಇರ್ತಾ ಇದೆ. ಸೊ ಆ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡೋಣ ಅಂತ ನಮ್ಮ ಹೀರೋ ಮುಂದಕ್ಕೆ ಬರ್ಬೇಕಾದ್ರೆ ಅವನಿಗೆ ಹೈಟ್ ಫೋಬಿಯಾ ಇರ್ತಾ ಇರೋದ್ರಿಂದ ತುಂಬಾನೇ ಗಾಬರಿಯಾಗಿ ಭಯವಾಗಿ ಬಿದ್ದು ಬಿಡ್ತಾ ಇದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋವಿನ ಫ್ರೆಂಡು, ಲೋ ಮಚ್ಚ ಏನಾಯ್ತೋ ನಿನ್ಗೆ, ಬಾರು ಅನ್ನೋದಾಗಿ ವಾಪಸ್ ಎಳೆದು ಬಿಡ್ತಾನೆ. ಅಷ್ಟೇ ಇದನ್ನ ನೋಡುವ ಮಿಕ್ಕ ಎಲ್ಲ ಫ್ರೆಂಡ್ಸ್ ಗಳಿವೆ, ಏನ್ರೋ ಇವನಿಗೆ ಒಂದು ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡೋದಕ್ಕೂ ಆಗ್ತಾ ಇಲ್ವಲ್ಲ, ಇಷ್ಟೊಂದು ಹೆದರ್ಪುಕ್ಲಾನ ಇವನು ಅನ್ನೋದಾಗಿ ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅವಮಾನವನ್ನ ತಡ್ಕೊಳ್ಳೋದಿಕ್ಕೆ ಆಗ್ದಿರೋ ನಮ್ಮ ಹೀರೋ ಇಲ್ಲಿಂದ ಓಡಿ ಹೋಗ್ಬಿಡೋಣ ಅಂತ ಒಂದು ಜಾಗಕ್ಕೆ ಓಡಿ ಬಂದು ಬೇಜಾರಿನಲ್ಲಿ ಕುಳಿತಿರ್ತಾ ಇದ್ದಾನೆ. ಸೊ ಹಿಂದೆನೆ ನಮ್ಮ ಹೀರೋವಿನ ಫ್ರೆಂಡ್ ಬಂದು ಬಿಟ್ಟು, ನೀನು ಚಿಂತೆಯನ್ನ ಮಾಡ್ಬೇಡ ಕಣೋ, ಇದೆಲ್ಲ ನಾರ್ಮಲ್ ಅನ್ನೋದಾಗಿ ಹೇಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಸೂರ್ಯಗ್ರಹಣ ಬೇರೆ ಆಗ್ಬಿಡ್ತಾ ಇದೆ. ಇದರ ಪ್ರಭಾವದಿಂದ ಅಲ್ಲಿ ಭೂಕಂಪದ ರೀತಿಯಲ್ಲ ಆಗಿಬಿಟ್ಟು ನಮ್ಮ ಹೀರೋವಿನ ಫ್ರೆಂಡ್ ನಿಂತಿರ್ತಾ ಇದ್ದಾನೆ ಅಲ್ವಾ, ಆ ಕಲ್ಲು ಬಂಡೆ ಪೂರ್ತಿಯಾಗಿ ಒಡೆದು ಹೋಗಿಬಿಟ್ಟು ಪಾತಾಳಕ್ಕೆ ಬಿದ್ದು ಬಿಡ್ತಾ ಇದ್ದಾನೆ ನಮ್ಮ ಹೀರೋವಿನ ಫ್ರೆಂಡು. ಬಟ್ ಆದ್ರೆ ಕೊನೆಯ ಕ್ಷಣದಲ್ಲಿ ಒಂದು ಕಲ್ಲನ್ನ ಹಿಡ್ಕೊಂಡು ನಮ್ಮ ಹೀರೋವಿನ ಫ್ರೆಂಡ್ ನೇತಾಡ್ತಾ ಇದ್ದಾನೆ. ಸೊ ನಮ್ಮ ಹೀರೋವಿನ ಹತ್ರ ಹೆಲ್ಪ್ ಅನ್ನ ಮಾಡೋ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋಗುವೆ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿ ಮನಸ್ಸು ಬರ್ತಾ ಇದೆ. ಬಟ್ ಆದ್ರೆ ಹೈಟ್ ಫೋಬಿಯಾ ಇರ್ತಾ ಇರೋದ್ರಿಂದ ತುಂಬಾನೇ ಭಯವಾಗಿ ಬಿಟ್ಟು ಅದೇ ಜಾಗದಲ್ಲಿನೇ ನಿಂತಿರ್ತಾ ಇದ್ದಾನೆ. ಸೊ ಇದೇ ರೀತಿಯಾಗಿನೇ ಇರ್ತಾ ಇರ್ಬೇಕಾದ್ರೆ ಹಿಂದಗಡೆ ಒಂದು ಮ್ಯಾಜಿಕಲ್ ಪೋರ್ಟಲ್ ಏನೋ ಓಪನ್ ಆಗಿ ಬಿಟ್ಟು ನಮ್ಮ ಹೀರೋವನ್ನ ಒಳಗಡೆಗೆನೆ ಎಳ್ಕೊಂಡು ಬಿಡ್ತಾ ಇದೆ. ಆ ರೀತಿ ಎಳ್ಕೊಂಡು ಸಾವಿರಾರು ವರ್ಷಗಳ ಹಿಂದೆ ಇರ್ತಾ ಇರೋ ಒಂದು ಪುರಾತನ ಕಾಲಕ್ಕೆನೆ ನಮ್ಮ ಹೀರೋವನ್ನ ಬಿಟ್ಟು ಬಿಡ್ತಾ ಇದೆ. ಸೊ ನಾವು ಎಲ್ಲಿಗೆ ಬಂದಿರ್ತಾ ಇದೀವಿ ಅಂತ ಕನ್ಫ್ಯೂಷನ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಒಲಿಷ್ಕಾ ಅನ್ನುವ ಒಬ್ಬ ವ್ಯಕ್ತಿ ತನ್ನ ಲವ್ವರಿಗೆ ಫ್ಲವರ್ ಅನ್ನ ಕೊಡೋಣ, ಪ್ರಪೋಸ್ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ತುಂಬಾನೇ ಫ್ಲವರ್ ಗಳನ್ನೆಲ್ಲ ರೆಡಿಯನ್ನ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅಲ್ಲಿಗೆ ತುಂಬಾನೇ ಸೈನಿಕರು ಬಂದು ಬಿಟ್ಟು ಆ ಒಲಿಷ್ಕಾ ಅನ್ನುವ ವ್ಯಕ್ತಿಯ ಮೇಲೆ ಎರ್ರಬಿರಿಯಾಗಿ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ಆ ಒಲಿಷ್ಕಾ ಕೂಡ ಎಲ್ಲರ ವಿರುದ್ಧವಾಗಿ ಸೂಪರ್ ಆಗಿನೇ ಫೈಟ್ ಅನ್ನ ಮಾಡಿ ಸೋಲಿಸಿ ಆಗ್ತಾನೆ. ಬಟ್ ಆದ್ರೆ ಅಲ್ಲಿಗೆ ಬಂದಿರ್ತಾ ಇರೋ ಟೀಮಿಗೆಲ್ಲ ಎಂಡಾಲ್ಕೋ ಅನ್ನೋ ಒಬ್ಬ ಲೀಡರ್ ಇರ್ತಾ ಇದ್ದು ನೆಕ್ಸ್ಟ್ ಅವನೇನೆ ಬಂದು ಬಿಟ್ಟು ಆ ಒಲಿಸ್ಕಾನನ್ನ ಸೋಲಿಸಿ ಹಾಕಿ ಬಿಡ್ತಾನೆ. ಇನ್ನೇನು ಅವನ ಕಥೆಯನ್ನ ಮುಗಿಸಿ ಹಾಕ್ಬಿಡ್ತಾರೆ ಅನ್ನೋ ಕೊನೆಯ ಕ್ಷಣದಲ್ಲಿ ನಮ್ಮ ಹೀರೋ ಇದನ್ನೆಲ್ಲ ನಿಂತು ನೋಡ್ತಾ ಇದ್ದ ಅಲ್ವಾ. ಸೊ ಅವನ ಕಾಲು ಸ್ಲಿಪ್ ಆಗಿ ಬಿಟ್ಟು ಕೆಳಗಡೆಗೆ ಜಾರಿ ಬಿದ್ದು ಬಿಡ್ತಾ ಇದ್ದಾನೆ.
ಸೊ ಅವನ ಬ್ಯಾಗಿನಲ್ಲಿ ಇರ್ತಾ ಇರೋ ಮೆಗಾಫೋನ್ ಕೂಡ ಕೆಳಗಡೆಗೆ ಬಿದ್ದು ಬಿಟ್ಟು ಜೋರಾಗಿನೇ ಸೌಂಡ್ ಅನ್ನ ಮಾಡ್ತಾ ಇದೆ. ಅದರಿಂದ ಎಲ್ಲರೂ ನಮ್ಮ ಹೀರೋವಿನ ಕಡೆಗೆ ತಿರುಗಿ ನೋಡ್ತಾ ಇರ್ಬೇಕಾದ್ರೆ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡಿ ಪೊಲೀಸ್ ಕಾಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಜೊತೆಯಲ್ಲಿ ನಮ್ಮ ಹೀರೋವನ್ನು ಕೂಡ ಅವನ ಕುದುರೆಯ ಮೇಲ್ಗಡೆಗೆನೆ ಎತ್ತಾಕೊಂಡು ಬಿಟ್ಟು ಅಲ್ಲಿಂದ ಸೂಪರ್ ಆಗಿನೇ ಎಸ್ಕೇಪ್ ಆಗಿ ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋವನ್ನುವೇ ಕರ್ಕೊಂಡು ಅವನ ಊರಿಗೆನೆ ಬರ್ಬೇಕಾದ್ರೆ ಆ ಎಲ್ಲಾ ಜನರುವೆ ನಮ್ಮ ಹೀರೋವನ್ನ ನೋಡಿಬಿಟ್ಟು ಇವನೇನು ಈ ರೀತಿಯಾಗಿ ಬಟ್ಟೆಯನ್ನೆಲ್ಲ ಹಾಕಿರ್ತಾ ಇದ್ದಾನೆ, ನಮ್ಗಿಂತನೂ ತುಂಬಾನೇ ಡಿಫ್ರೆಂಟ್ ಆಗಿ ಇರ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಅವನನ್ನ ಒಂದು ರೂಮ್ ನಲ್ಲಿ ಕೂಡಿ ಹಾಕಿ ಬಿಡ್ತಾರೆ. ಇನ್ನೊಂದ್ ಕಡೆಯಲ್ಲಿ ಆ ಎಂಡಾಲ್ಕೋ ಅವರ ಗುರುಗಳ ಹತ್ತಿರಕ್ಕೆ ಬಂದು ಬಿಟ್ಟು ಈ ರೀತಿ ಒಂದು ಹುಡುಗ ಬಂದು ಬಿಟ್ಟು ಅವನನ್ನ ಕಾಪಾಡಿ ಬಿಟ್ಟ ಗುರುಗಳೇ, ಅಂಡ್ ಅವನ ಬಟ್ಟೆಯ ಮೇಲೆ ನೀವು ಪೂಜೆಯನ್ನ ಮಾಡುವ ಡ್ರ್ಯಾಗನ್ ಸಿಂಬಲ್ ಕೂಡ ಇರ್ತಾ ಇತ್ತು ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಮಾಂತ್ರಿಕ ತುಂಬಾನೇ ಖುಷಿಯಾಗಿ ಬಿಡ್ತಾ ಇದ್ದಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮಾಂತ್ರಿಕ ಯಾರು ಗೊತ್ತಾ, ಅದೇ ಒಂದು ಮಾಯಾ ಶಕ್ತಿಯನ್ನ ತನ್ನ ವಶಕ್ಕೆ ಪಡ್ಕೊಳ್ಳೋದಿಕ್ಕಾಗಿ ಕಾಯ್ತಾ ಇದ್ದ ಅಲ್ವಾ ಒಬ್ಬ ಮಾಂತ್ರಿಕ, ಅವನೇನೆ ಇವನು. ಸೊ ಇವಾಗ ನಮ್ಮ ಹೀರೋ ಇಲ್ಲಿಗೆ ಬಂದಿರ್ತಾ ಇರೋದನ್ನ ಕೇಳಿಬಿಟ್ಟು ಖಂಡಿತ ನಮ್ಮನ್ನ ಆ ಶಕ್ತಿಯ ಹತ್ತಿರಕ್ಕೆ ಕರ್ಕೊಂಡು ಹೋಗೋದು ಇವನೇನೆ ಕಂಡ್ರು ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಹೀರೋವನ್ನ ಒಂದು ರೂಮ್ ನಲ್ಲಿ ಕೂಡಾಕಿರ್ತಾ ಇದ್ದಾರೆ ಅಲ್ವಾ. ಸೊ ಆ ಜಾಗಕ್ಕೆನೆ ವೊಲಾಂಕೋ ಅನ್ನೋ ಒಂದು ಹುಡುಗಿ ಬರ್ತಾಳೆ ಅಂಡ್ ಇವಳೇನೆ ನಮ್ಮ ಕಥೆಯ ಹೀರೋಯಿನ್. ನೆಕ್ಸ್ಟ್ ನಮ್ಮ ಹೀರೋ ಆ ಹುಡುಗಿಯ ಜೊತೆ ಮಾತಾಡಿನೇ ತಿಳ್ಕೊಳ್ತಾನೆ, ನಾವು ಸರಿಸುಮಾರು ಸಾವಿರಾರು ವರ್ಷಗಳ ಹಿಂದಕ್ಕೆ ಟೈಮ್ ಟ್ರಾವೆಲ್ ಅನ್ನ ಮಾಡಿ ಬಂದಿರ್ತಾ ಇದೀವಿ. ಸೊ ಇಲ್ಲಿ ನಮ್ಮ ಫೋನ್ ಅನ್ನ ಯೂಸ್ ಮಾಡೋದಕ್ಕೆ ಬಿಲ್ಕುಲ್ ನೆಟ್ವರ್ಕ್ ಇದ್ದಿರ್ತಾನೆ ಇಲ್ಲ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಳ್ತಾನೆ. ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಪೊಲೀಸ್ ಕಾಲಿಗೆ ಬಂದು ಬಿಟ್ಟು ನಾಳೆ ಬೆಳಿಗ್ಗೆ ಈ ಊರಿನ ಜನರೆಲ್ಲ ಸೇರಿ ಬಿಟ್ಟು ನಿನ್ನನ್ನ ಪರೀಕ್ಷೆ ಮಾಡೋದಿಕ್ಕಾಗಿ ಇಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾ ಬಂದಿರ್ತಾ ಇರೋ ಮಹಾನ್ ಶಕ್ತಿಯಾಗಿರ್ತಾ ಇರೋ ನದಿಯ ಒಳಗಡೆಗೆ ನಿನ್ನನ್ನ ಬಿಡ್ತಾರೆ. ಸೊ ಆ ವಾಟರ್ ಸ್ಪಿರಿಟ್ ನೀನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ಡಿಸೈಡ್ ಅನ್ನ ಮಾಡುತ್ತೆ ಅನ್ನೋದನ್ನ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅದೇ ರೀತಿಯಾಗಿ ನಮ್ಮ ಹೀರೋವನ್ನ ತಂದು ಆ ನದಿಯ ಒಳಗಡೆಗೆನೆ ಬಿಡ್ತಾರೆ. ಆ ನಂತರ ಆ ವಾಟರ್ ಸ್ಪಿರಿಟ್ ಒಂದು ಕ್ರಿಯೇಚರ್ ನ ರೂಪದಲ್ಲಿ ಬಂದು ಬಿಟ್ಟು ನಮ್ಮ ಹೀರೋವಿಗೆ ಯಾವುದೇ ಹಾನಿಯನ್ನುವೇ ಮಾಡದೆ ಡೈರೆಕ್ಟ್ ಆಗಿ ಅವನನ್ನ ನದಿಯಿಂದ ಆಚೆಗೆನೆ ಎಸೆದು ಬಿಡ್ತಾ ಇದೆ. ಸೊ ಇದನ್ನೆಲ್ಲ ನೋಡುವ ಜನರಿಗೆ ಅರ್ಥವಾಗಿ ಬಿಡುತ್ತೆ ಇವನು ಕೂಡ ನಾರ್ಮಲ್ ಆದ ಮನುಷ್ಯನೇ, ಒಳ್ಳೆಯವನೇ ಅನ್ನೋದು. ನೆಕ್ಸ್ಟ್ ಈ ರೀತಿಯಾಗಿ ನಾನು ಒಂದು ಪೋರ್ಟಲ್ ನ ಮೂಲಕ ಭವಿಷ್ಯದಿಂದ ಟೈಮ್ ಟ್ರಾವೆಲ್ ಅನ್ನ ಮಾಡಿ ಬಂದಿರ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಅಲ್ಲಿ ಇರ್ತಾ ಇರೋರು ಯಾರು ಅದನ್ನ ನಂಬೋ ರೀತಿಯಾಗಿನೇ ಇರ್ತಾ ಇಲ್ಲ. ಸೊ ನಮ್ಮ ಹೀರೋ ಅವನ ಬ್ಯಾಗಿನಲ್ಲಿ ಇರ್ತಾ ಇರೋ ಮೆಗಾಫೋನ್ ಅನ್ನ ಓಪನ್ ಮಾಡಿ ತೋರಿಸ್ಬೇಕಾದ್ರೆ ಅವರೆಲ್ಲರಿಗೂ ನಂಬಿಕೆ ಬರೋದಿಕ್ಕೆ ಶುರುವಾಗುತ್ತೆ ಇವನು ಭವಿಷ್ಯದಿಂದಾನೇ ಬಂದಿರ್ತಾ ಇದ್ದಾನೆ ಅಂತ. ನೆಕ್ಸ್ಟ್ ಆಕ್ಸಿ ಅನ್ನೋ ಓಲ್ಡ್ ಆದ ಒಬ್ಬ ಪರ್ಸನ್ ಅಲ್ಲಿನ ಒಂದು ಮಾಯಾ ಶಕ್ತಿಯ ಜೊತೆ ಕಾನ್ವರ್ಜೇಷನ್ ಅನ್ನ ಮಾಡಿಬಿಟ್ಟು ಸೊ ಇವನು ಇಲ್ಲಿಗೆ ಬಂದಿರ್ತಾ ಇರೋದು ಸೂರ್ಯಗ್ರಹಣದ ಕಾರಣದಿಂದ ಅನ್ನೋದನ್ನ ತಿಳ್ಕೊಳ್ತಾರೆ. ನೋಡಪ್ಪ, ನೀನ್ ಇಲ್ಲಿಂದ ಹಿಂತಿರುಗಿ ನಿನ್ನ ಜಗತ್ತಿಗೆ ವಾಪಸ್ ಹೋಗ್ಬೇಕು ಅಂದ್ರೆ ಇರ್ತಾ ಇರೋದು ಎರಡೇ ದಾರಿ. ಒಂದು, ಮತ್ತೆ ನೀನು ಸೂರ್ಯಗ್ರಹಣವಾಗುವವರೆಗೂ ವೇಟ್ ಅನ್ನ ಮಾಡೋದು. ಮತ್ತೊಂದು, ಯಾವುದಾದರೂ ಮಾಂತ್ರಿಕ ಜಾದುಗಾರರನ್ನು ಹುಡುಕಿ ಬಿಟ್ಟು ಅವರ ಶಕ್ತಿಯಿಂದ ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿ ನಿನ್ನ ಜಗತ್ತಿಗೆ ವಾಪಸ್ ಹೋಗೋದು ಅನ್ನೋದಾಗಿ ಹೇಳ್ತಾರೆ. ಬಟ್ ಆದ್ರೆ ನೆಕ್ಸ್ಟ್ ಸೂರ್ಯಗ್ರಹಣ ಯಾವಾಗ ಆಗುತ್ತೆ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಿರ್ತಾ ಇಲ್ಲ. ಸೊ ನಿನಗೆ ಉಳಿದಿರ್ತಾ ಇರೋದು ಎರಡನೇ ಆಪ್ಷನ್. ಅಂಡ್ ನಮಗೆ ಗೊತ್ತಿರೋ ಹಾಗೆ ಒಂದು ಮಾಯಾ ಶಕ್ತಿ ನಿನಗೆ ಹೆಲ್ಪ್ ಅನ್ನ ಮಾಡಬಹುದು. ಬಟ್ ಆದ್ರೆ ಅದನ್ನ ತಲುಪೋ ದಾರಿ ಅಷ್ಟೊಂದು ಸರಳವಾಗಿ ಇರ್ತಾ ಇಲ್ಲ, ತುಂಬಾನೇ ಕಠಿಣವಾದ ಜರ್ನಿ ಆಗಿರುತ್ತೆ. ಅಂಡ್ ಆ ಮಾಯಾ ಶಕ್ತಿ ನಿನಗೆ ಹೆಲ್ಪ್ ಅನ್ನ ಮಾಡುವ ಮುಂಚೆ ತುಂಬಾನೇ ಕಠಿಣವಾದ ಪರೀಕ್ಷೆಗಳನ್ನೆಲ್ಲ ಕೊಡುತ್ತೆ. ಸೊ ಅದಕ್ಕೆ ನೀನು ಫಿಸಿಕಲ್ ಅಂಡ್ ಮೆಂಟಲಿ ಎರಡು ಕೂಡ ಫಿಟ್ ಆಗಿ ಇರ್ಬೇಕು ಅಂತ ಹೇಳಿಬಿಟ್ಟು ತುಂಬಾನೇ ಫೈಟಿಂಗ್ ಸ್ಕಿಲ್ ಗಳನ್ನೆಲ್ಲ ವೊಲಿಸ್ಕಾ ಹತ್ತಿರ ನೀನು ಟ್ರೈನಿಂಗ್ ಅನ್ನ ತಗೋ ಅನ್ನೋದಾಗಿ ಒಂದು ಆಪ್ಷನ್ ಅನ್ನ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ವೊಲಿಸ್ಕಾನ ಹತ್ತಿರ ಫಿಸಿಕಲ್ ಆಗಿ ಫಿಟ್ ಆಗೋದಿಕ್ಕಾಗಿ ಫೈಟಿಂಗ್ ಸ್ಕಿಲ್ ಗಳನ್ನೆಲ್ಲ ಕಲಿತುಕೊಳ್ತಾನೆ. ಅಂಡ್ ನಮ್ಮ ಹೀರೋವಿನ ಹತ್ತಿರ ಫೋನ್ ಇರ್ತಾ ಇದೆ ಅಲ್ವಾ. ಸೊ ಆ ಫೋನ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಾಗಿ ಎಲ್ಲವನ್ನೂ ವೊಲಿಸ್ಕಾಗೆ ಹೇಳಿಕೊಟ್ಟು ಬಿಟ್ಟು ಎಲ್ಲರೂ ಜಾಲಿಯಾಗಿ ಹ್ಯಾಪಿಯಾಗಿನೇ ಒಂದಷ್ಟು ದಿನ ಕಾಲವನ್ನು ಕಳೀತಾರೆ. ಆ ನಂತರ ನಮ್ಮ ಹೀರೋವಿನ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ನಮ್ಮ ವೊಲಿಸ್ಕಾ ನಮ್ಮ ಹೀರೋವಿಗೆ ಹೆಲ್ಪ್ ಅನ್ನ ಮಾಡೋ ಆ ಮಾಯಾ ಶಕ್ತಿಯ ಹತ್ರ ಹೇಗೆ ಹೋಗ್ಬೇಕು ಅನ್ನೋದಾಗಿ ಒಂದು ಮ್ಯಾಪ್ ಅನ್ನ ಬರೆದು ಕೊಡ್ತಾನೆ. ನಮ್ಮ ಹೀರೋ ಕೂಡ ಸರಿ ಓಕೆ ಅಂತ ಹೇಳಿಬಿಟ್ಟು ಒಂಟಿಯಾಗಿನೇ ಆ ಮಾಯಾ ಶಕ್ತಿಯನ್ನು ಹುಡುಕಿ ಬರ್ತಾನೆ. ಇಷ್ಟೆಲ್ಲ ನಡೀತಾ ಇದ್ರುವೆ ಪವರ್ ಆಫ್ ಸ್ಟೋನ್ ಅನ್ನ ಪಡ್ಕೊಳ್ಳೋದಿಕ್ಕಾಗಿ ಒದ್ದಾಡ್ತಿರೋ ಒಬ್ಬ ಮಾಂತ್ರಿಕ ಸುಮ್ನೆ ಇರ್ತಾನ. ನಮ್ಮ ಹೀರೋ ಏನೆಲ್ಲ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕಾಗಿ ಒಂದು ಕಾಗೆಗಳ ಗ್ರೂಪ್ ಅನ್ನ ನಮ್ಮ ಹೀರೋವಿನ ಹಿಂದಕ್ಕೆ ಚೂ ಬಿಡ್ತಾನೆ. ಇನ್ನೊಂದ್ ಕಡೆ ನಮ್ಮ ಹೀರೋವಿಗೆ ಆ ವೊಲಿಸ್ಕಾ ಕೊಟ್ಟಿರ್ತಾ ಇರೋ ಮ್ಯಾಪ್ ಹೇಗಿರ್ತಾ ಇದೆ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಏನುವೇ ಅರ್ಥವೇ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ನಾವು ಏನನ್ನ ಮಾಡೋದು ಅಂತ ತಲೆಯನ್ನ ಕೆಡಿಸ್ಕೊಂಡು ನಮ್ಮ ಹೀರೋ ಕುಳ್ತಿರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವನ್ನ ಫಾಲೋವನ್ನ ಮಾಡಿ ವೊಲಾಂಕಾ ಹಿಂದೆನೆ ಬಂದಿರ್ತಾ ಇದ್ದಾಳೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಇಲ್ಲಿ ಬರ್ದಿರ್ತಾರ ಮ್ಯಾಪ್ ನನಗೆ ಸ್ವಲ್ಪವೇ ಅರ್ಥವಾಗ್ತಾ ಇಲ್ಲ, ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಸರಿ ಓಕೆ ಅಂತ ಹೇಳಿಬಿಟ್ಟು ಅವನ ಜೊತೆಯಾಗಿ ಬರೋದಿಕ್ಕೆ ಒಪ್ಪಿಕೊಳ್ತಾಳೆ. ಸೊ ಇಬ್ಬರುವೆ ಸೇರಿಬಿಟ್ಟು ಒಂದು ಸೂಪರ್ ಆದ ಟ್ರಾವೆಲ್ ಅನ್ನ ಮಾಡಿಬಿಟ್ಟು ಫೈನಲ್ ಆಗಿ ಆ ಜಾಗಕ್ಕೆ ಬಂದು ತಲುಪ್ತಾರೆ. ಆ ರೀತಿ ಆ ಜಾಗಕ್ಕೆ ಬಂದಿದ್ದ ತಕ್ಷಣವೇ ನಮ್ಮ ಹೀರೋ ಅಚಾನಕ್ ಆಗಿ ಮಾಯವಾಗಿ ಬಿಟ್ಟು ಬೇರೆಯ ಒಂದು ಜಾಗಕ್ಕೆ ಬಂದು ತಲುಪ್ತಾ ಇದ್ದಾನೆ. ಆ ನಂತರ ಆ ಮಾಯಾ ಶಕ್ತಿ ನಿನ್ನ ಜೀವನದ ಅತಿ ದೊಡ್ಡ ಭಯ ಯಾವ್ದು ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿ
ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಟ್ರಾವೆಲ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಆಗಿಬಿಟ್ಟು ನಮ್ಮ ತಂದೆಯವರು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ. ಸೊ ಅವಾಗಿನಿಂದ ಎತ್ತರವನ್ನ ಕಂಡ್ರೆ ನನಗೆ ತುಂಬಾ ಭಯವಾಗುತ್ತೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಮಾಯಾಶಕ್ತಿ ಕೂಡ ಇವನು ಸುಳ್ಳನ್ನ ಹೇಳಿರ್ತಾ ಇಲ್ಲ, ನಿಜವನ್ನ ಹೇಳಿರ್ತಾ ಇದ್ದಾನೆ ಅನ್ನೋದಾಗಿ ತುಂಬಾನೇ ಇಂಪ್ರೆಸ್ ಆಗಿ ಬಿಡುತ್ತೆ. ಸೊ ಸಂಪೂರ್ಣ ಆ ಜಾಗವನ್ನೇ ಕೆಳಗಡೆಗೆ ಬೀಳಿಸಿ ಬಿಟ್ಟು ಅವನಿಗೆ ಭಯವನ್ನ ಪಡಿಸೋದಿಕ್ಕೂ ಕೂಡ ನೋಡುತ್ತೆ. ಆ ನಂತರ ನೀನು ಹಿಂತಿರುಗಿ ನಿನ್ನ ಜಗತ್ತಿಗೆ ಹೋಗ್ಬೇಕು ಅಂದ್ರೆ ನೀನು ಸ್ಟೋನ್ ಆಫ್ ಪವರ್ ಅನ್ನ ನಿನ್ನ ವಶಕ್ಕೆ ಪಡ್ಕೊಳ್ಬೇಕಾಗುತ್ತೆ. ಅಂಡ್ ಆ ಸ್ಟೋನ್ ಆಫ್ ಪವರ್ ಯಾವ ಜಾಗದಲ್ಲಿ ಇರ್ತಾ ಇದೆ ಅಂದ್ರೆ ಪಕ್ಷಿಗಳು ಗೂಡನ್ನ ಕಟ್ಟುವ ರೀತಿಯಲ್ಲಿ ಗೂಡನ್ನ ಕಟ್ಟಿಬಿಟ್ಟು ವಿಚಿತ್ರವಾದ ಮನುಷ್ಯರು ವಾಸವಿದ್ದಿರ್ತಾರೆ, ಅಂತಹ ಜಾಗದಲ್ಲಿ ಸ್ಟೋನ್ ಆಫ್ ಪವರ್ ಇದ್ದಿರ್ತಾ ಇದೆ ಅನ್ನೋದಾಗಿ ಹೇಳಿಬಿಟ್ಟು ಅಲ್ಲಿಂದ ವಾಪಸ್ ನಮ್ಮ ಹೀರೋವನ್ನ ಕಳುಹಿಸಿ ಕೊಡುತ್ತೆ. ನಮ್ಮ ಹೀರೋ ಕಾನ್ಶಿಯಸ್ ಗೆ ಬಂದ ನಂತರ ಒಲಂಕಾಳ ಹತ್ತಿರ ಎಲ್ಲ ವಿಷಯವನ್ನ ಹೇಳ್ಬೇಕಾದ್ರೆ ಈ ರೀತಿಯಾದ ಅಡ್ರೆಸ್ ನನಗೆ ಗೊತ್ತಿರ್ತಾ ಇದೆ, ಬಾ ಹೋಗೋಣ ಅನ್ನೋದಾಗಿ ನಮ್ಮ ಹೀರೋವನ್ನ ಕರ್ಕೊಂಡು ಬರ್ತಾಳೆ. ಫೈನಲ್ ಆಗಿ ಆ ಮಾಯಾಶಕ್ತಿ ಹೇಳಿರ್ತಾ ಇರೋ ಜಾಗಕ್ಕೆ ಬಂದು ತಲುಪ್ತಾರೆ. ಆ ನಂತರ ಆ ಮಾಯಾಶಕ್ತಿ ಹೇಳ್ಕೊಟ್ಟಿರ್ತಾರೋ ಎಲ್ಲ ಸ್ಟೆಪ್ ಗಳನ್ನುವೆ ಫಾಲೋವನ್ನ ಮಾಡ್ಬೇಕಾದ್ರೆ ಆ ಸ್ಟೋನ್ ಆಫ್ ಪವರ್ ನೀರಿನ ಒಳಗಡೆನೆ ಇರ್ತಾ ಇದೆ ಅನ್ನೋದನ್ನ ಆಕ್ಯುರೇಟ್ ಆಗಿ ನಮ್ಮ ಹೀರೋ ಕೊಂಡು ಹಿಡಿದು ಬಿಟ್ಟು ನೀರಿನ ಒಳಗಡೆಗೆನೆ ಬಂದು ಬಿಟ್ಟು ಆ ಸ್ಟೋನ್ ಆಫ್ ಪವರ್ ಅನ್ನ ಹುಡುಕಿ ಬಿಡ್ತಾನೆ. ಬಟ್ ಆದ್ರೆ ಒಬ್ಬ ಮಾಂತ್ರಿಕ ನಮ್ಮ ಹೀರೋವನ್ನ ಫಾಲೋವನ್ನ ಮಾಡೋದಿಕ್ಕಾಗಿ ಒಂದು ಕಾಗೆಯ ಗ್ರೂಪ್ ಅನ್ನ ಕಳುಹಿಸಿರ್ತಾ ಇದ್ದ ಅಲ್ವಾ. ಸೊ ಆ ಕಾಗೆಗಳು ಎಲ್ಲ ವಿಷಯಗಳನ್ನ ನೋಡಿಬಿಟ್ಟು ಆ ಮಾಂತ್ರಿಕನಿಗೆ ತಿಳಿಸೋದಿಕ್ಕಾಗಿ ಹೊರಟು ಬಿಡ್ತಾವೆ. ಅಷ್ಟೇ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳುವ ಮಾಂತ್ರಿಕ ನಮ್ಮ ಹೀರೋವನ್ನ ಹಿಡಿಯೋದಿಕ್ಕಾಗಿ ಒಂದು ಟೀಮ್ ಅನ್ನು ಕಳುಹಿಸಿ ಬಿಡ್ತಾ ಇದ್ದಾನೆ. ಆ ಸೈನಿಕರು ನೋಡಿದ್ರೆ ನಮ್ಮ ಹೀರೋವನ್ನ ಹಿಡಿಯೋದನ್ನ ಬಿಟ್ಟು ಅಲ್ಲಿ ಅಕ್ಕಪಕ್ಕದಲ್ಲಿ ವಾಸವಿದ್ದಿರ್ತಾ ಇರೋ ಜನರಿಗೆಲ್ಲ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಕೊನೆಗೂ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರನ್ನುವೆ ವಿಲ್ಲನ್ ಟೀಮಿನವರು ಹಿಡಿದು ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಅವಳ ಊರಿನ ಕಡೆಯವರು ಒಂದು ವಾಚ್ ಟವರ್ ನ ಮೇಲೆ ನಿಂತು ಬಿಟ್ಟು ಎಲ್ಲವನ್ನ ನೋಡಿ ಬಿಡ್ತಾರೆ. ಸೊ ನಮ್ಮ ಹೀರೋ ಮತ್ತೆ ಒಲೆಂಕಾ ಇಬ್ಬರನ್ನುವೆ ಕಾಪಾಡೋದಿಕ್ಕಾಗಿ ಬೇಗ ಬೇಗನೆ ಒಂದು ಸೈನ್ಯವನ್ನ ಕರ್ಕೊಂಡು ಬಂದು ಬಿಟ್ಟು ಸೂಪರ್ ಆಗಿ ಆ ವಿಲ್ಲನ್ ಟೀಮಿನ ಕಡೆಯವರಿಗೆ ಭೂತವನ್ನ ಬಿಡಿಸಿ ಬಿಟ್ಟು ಇಬ್ಬರನ್ನುವೆ ಕಾಪಾಡಿ ಬಿಡ್ತಾರೆ. ನೆಕ್ಸ್ಟ್ ಯಾರಿಗುವೆ ಹೇಳ್ದೆ ಆ ರೀತಿಯಾಗಿ ಹೋಗಿರ್ತಾ ಇರೋದ್ರಿಂದ ಎಲ್ಲರ ಕೈಲಿವೆ ಸರಿಯಾಗಿ ಬಯಸ್ಕೊಳ್ತಾರೆ. ನೆಕ್ಸ್ಟ್ ಸರಿ ಓಕೆ, ನಾಳೆ ಬೆಳಿಗ್ಗೆನೆ ನಾವು ಹೋಗಿಬಿಟ್ಟು ಆ ಸ್ಟೋನ್ ಆಫ್ ಪವರ್ ಅನ್ನ ಯೂಸ್ ಮಾಡಿ ನಿನ್ನ ಲೋಕಕ್ಕೆ ಹಿಂತಿರುಗಿ ನಿನ್ನನ್ನ ಕಳುಹಿಸಿ ಕೊಡ್ತೀವಿ ಅನ್ನೋದಾಗಿ ಹೇಳ್ತಾರೆ. ಇನ್ನೊಂದ್ ಕಡೆಯಲ್ಲಿ ಎಂಡಾಲ್ಕೋ ಆ ಮಾಂತ್ರಿಕನ ಮೇಲೆ ಸರಿಯಾಗಿ ಕೋಪವನ್ನ ಮಾಡ್ಕೊಂಡು ನಿನಗೆ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಬಂದು ಬಿಟ್ಟು ನನ್ನ ಸೈನ್ಯವನ್ನೇ ಕಳ್ಕೊಂಡಲ್ಲ ಅಂತ ಸರಿಯಾಗಿ ಬೈತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಆಗ್ಜಿ ಮತ್ತೆ ನಮ್ಮ ಹೀರೋ ಇಬ್ಬರವೇ ಸೇರಿ ಬಿಟ್ಟು ಸ್ಟಾರ್ಟಿಂಗ್ ನಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿ ಬಿಟ್ಟು ನಮ್ಮ ಹೀರೋ ಬಂದಿರ್ತಾ ಇದ್ದ ಅಲ್ವಾ. ಸೊ ಅದೇ ಜಾಗಕ್ಕೆ ಬಂದು ತಲುಪ್ತಾರೆ. ಆ ನಂತರ ನಮ್ಮ ಹೀರೋವಿನ ಹತ್ತಿರ ಇರ್ತಾ ಇರೋ ಸ್ಟೋನ್ ಆಫ್ ಪವರ್ ಅನ್ನ ಒಂದು ಜಾಗದಲ್ಲಿ ಇಟ್ಟು ಬಿಟ್ಟು ಪೋರ್ಟಲ್ ಅನ್ನ ಓಪನ್ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡಿದ್ರೆ ಅದು ಓಪನ್ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಆಗ್ಜಿ ಏನನ್ನ ಹೇಳ್ತಾನೆ ಅಂದ್ರೆ ನಾವು ನೆಕ್ಸ್ಟ್ ಮಳೆ ಬರುವವರೆಗೂ ಕಾಯ್ಬೇಕಾಗುತ್ತೆ. ಏನಕ್ಕಾಗಿ ಅಂದ್ರೆ ಈ ಸ್ಟೋನ್ ಆಫ್ ಪವರ್ ನ ದೇವತೆ ಒಂದು ಮಳೆಯ ದೇವತೆ ಆಗಿರ್ತಾ ಇದೆ. ಸೊ ಇದ್ರ ಶಕ್ತಿ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಮಳೆ ಖಂಡಿತ ಬರ್ಲೇಬೇಕು ಅನ್ನೋದಾಗಿ ಹೇಳಿಬಿಟ್ಟು ನಮ್ಮ ಹೀರೋವನ್ನ ವಾಪಸ್ ಕರ್ಕೊಂಡು ಬಂದು ಬಿಡ್ತಾನೆ. ಇದೇ ರೀತಿಯಾಗಿ ದಿನಗಳು ಕಳೀತಾನೆ ಹೋಗುತ್ತೆ. ನಂತರ ಒಂದು ದಿನ ಈ ಆಕ್ಸಿ ಒಂದು ಫ್ಲೈಯಿಂಗ್ ಮಿಷಿನ್ ಅನ್ನ ಕಂಡು ಹಿಡಿತಾ ಇರೋದಾಗಿ ಒಂದು ವಿಷಯ ನಮ್ಮ ಹೀರೋವಿಗೆ ಗೊತ್ತಾಗುತ್ತೆ. ಇವನು ಫ್ಯೂಚರ್ ಇಂದ ತಾನೇ ಟ್ರಾವೆಲ್ ಅನ್ನ ಮಾಡಿ ಬಂದಿರ್ತಾ ಇದ್ದಾನೆ. ಸೊ ತುಂಬಾನೇ ವಿಷಯಗಳನ್ನ ಅವನಿಗೆ ಹೇಳಿಕೊಟ್ಟು ಬಿಟ್ಟು ಆ ಫ್ಲೈಯಿಂಗ್ ಮಷೀನ್ ಅನ್ನ ರೆಡಿ ಮಾಡೋದಕ್ಕಾಗಿ ಹೆಲ್ಪ್ ಅನ್ನ ಮಾಡ್ತಾನೆ. ನೆಕ್ಸ್ಟ್ ಇದೇ ರೀತಿಯಾಗಿ ದಿನಗಳು ಕಳೀತಾ ನಮ್ಮ ಹೀರೋ ಒಲೆಂಕಾಳ ಜೊತೆಗೂ ಕೂಡ ತುಂಬಾನೇ ಕ್ಲೋಸ್ ಆಗೋದಿಕ್ಕಾಗಿ ಟ್ರೈ ಮಾಡ್ತಾನೆ. ಸೊ ಇಬ್ಬರುವೆ ಕಾಡಿನಲ್ಲಿ ತುಂಬಾನೇ ಜಾಲಿಯಾಗಿ ಹ್ಯಾಪಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡೋದ್ರಿಂದ ಇಬ್ಬರ ನಡುವೆನುವೆ ಒಂದು ಲವ್ ಬಾಂಡಿಂಗು ಡೆವಲಪ್ ಆಗಿ ಬಿಡ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಆ ಮಂತ್ರವಾದಿ ಆ ಸ್ಟೋನ್ ಆಫ್ ಪವರ್ ಅನ್ನ ಪಡ್ಕೊಳ್ಳೋದಿಕ್ಕಾಗಿ ವಾಮಾಚಾರವನ್ನೆಲ್ಲ ಮಾಡೋದಿಕ್ಕೆ ರೆಡಿಯಾಗಿ ಬಿಟ್ಟಿರ್ತಾ ಇದ್ದಾನೆ. ನೆಕ್ಸ್ಟ್ ಈ ಊರಿನ ಇಬ್ಬರು ಸೈನಿಕರು ಬಂದು ಬಿಟ್ಟು ಆ ಮಾಂತ್ರಿಕನಿಗೆ ಸ್ಟೋನ್ ಆಫ್ ಪವರ್ ನಮ್ಮ ಹತ್ತಿರ ಇರ್ತಾ ಇರೋದು ಗೊತ್ತಾಗಿ ಬಿಟ್ಟಿರ್ತಾ ಇದೆ. ಸೊ ಅದನ್ನ ಆದಷ್ಟು ಬೇಗ ಬಚ್ಚಿಡ್ಬೇಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ನಮ್ಮ ಆಗ್ಜಿ ಕೂಡ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ಇದನ್ನ ಬಚ್ಚಿಡೋದಿಕ್ಕೆ ಒಂದು ಒಳ್ಳೆಯ ಜಾಗ ಅಂದ್ರೆ ಅದು ವಾಚ್ ಟವರ್ ಅಂತ ಯೋಚನೆಯನ್ನ ಮಾಡಿಬಿಟ್ಟು ನಮ್ಮ ಹೀರೋ ಮತ್ತೆ ಆಗ್ಜಿ ಇಬ್ಬರುವೆ ಸೇರಿ ಆ ವಾಚ್ ಟವರ್ ನ ಹತ್ತಿರಕ್ಕೆ ಬರ್ತಾರೆ. ಬಟ್ ಆದ್ರೆ ವಾಚ್ ಟವರ್ ತುಂಬಾನೇ ಹೈಟ್ ಆಗಿರುತ್ತೆ ಅಲ್ವಾ. ಸೊ ನಮ್ಮ ಹೀರೋವಿಗೆ ಎತ್ತರ ಅಂದ್ರೆ ಭಯವಿರ್ತಾ ಇದೆ. ಸೊ ನಾನಂತೂ ಬರೋದಿಲ್ಲ ಅನ್ನೋದಾಗಿ ನಮ್ಮ ಹೀರೋ ಹೆದರಿ ಒಂದು ಜಾಗದಲ್ಲಿ ನಿಂತಿರ್ತಾ ಇರ್ಬೇಕಾದ್ರೆ ಯಾವಾಗ್ಲೂ ಸಂಘಬುಲ್ಲನ ರೀತಿಯಾಗಿನೇ ಇರ್ತೀಯೇನಪ್ಪ, ಪ್ರತಿಯೊಬ್ರು ಕೂಡ ಅವರ ಭಯವನ್ನ ಎದುರಿಸಲೇಬೇಕಾಗುತ್ತೆ. ಸೊ ಇವಾಗ ನೀನು ಕೂಡ ನಿನ್ನ ಭಯವನ್ನ ಬಿಟ್ಟು ಈ ಕೆಲಸವನ್ನ ಮಾಡ್ಲೇಬೇಕು ಅನ್ನೋದಾಗಿ ತುಂಬಾನೇ ಮೋಟಿವೇಶನ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋ ಕೂಡ ಒಂದು ಕೈ ನೋಡೇ ಬಿಡೋಣ ಅದೇನು ಭಯ ಅನ್ನೋದಾಗಿ ಬರ್ತಾನೆ. ನೆಕ್ಸ್ಟ್ ಇಬ್ಬರು ಸೇರಿ ಬಿಟ್ಟು ವಾಚ್ ಟವರ್ ನ ಟಾಪಿಗೆನೆ ಬಂದು ತಲುಪ್ತಾರೆ. ಮೊದಲನೇ ಬಾರಿ ನಮ್ಮ ಹೀರೋ ಅವನ ಭಯವನ್ನ ಎದುರಿಸಿ ನಿಂತಿರ್ತಾ ಇದ್ದಾನೆ. ಸೊ ಅವನ ಫೀಲಿಂಗು ಯಾವ ರೀತಿಯಾಗಿ ಇರುತ್ತೆ ಅಲ್ವಾ. ನಂತರ ಅವರು ತಂದಿರ್ತಾರೋ ಸ್ಟೋನ್ ಆಫ್ ಪವರ್ ಅನ್ನ ಅದೇ ಜಾಗದಲ್ಲಿ ಬಚ್ಚಿ ಮಾಡುತ್ತಾರೆ. ಬಟ್ ಆದ್ರೆ ಆ ಮಾಂತ್ರಿಕನಿಗೆ ಗೊತ್ತಾಗದೆ ಇರುತ್ತಾ ಅವನ ಮ್ಯಾಜಿಕಲ್ ಪವರ್ ಅನ್ನೆಲ್ಲ ಯೂಸ್ ಮಾಡಿಬಿಟ್ಟು ಎಲ್ಲ ವಿಷಯಗಳನ್ನುವೆ ತಿಳ್ಕೊಂಡು ಬಿಡ್ತಾನೆ. ನೆಕ್ಸ್ಟ್ ಇದ್ದಕ್ಕಿದ್ದಾಗೆ ಜೋರಾಗಿನೇ ಅಲ್ಲಿ ಮಳೆ ಬರೋದಿಕ್ಕೆ ಶುರುವಾಗಿ ಬಿಡುತ್ತೆ. ಈ ರೀತಿ ಮಳೆ ಬರ್ತಾ ಇರೋದ್ರಿಂದ ಒಬ್ಬರು ಕಷ್ಟದಲ್ಲಿ ಇರ್ತಾ ಇರೋದನ್ನ ನೋಡುವ ನಮ್ಮ ಹೀರೋ ಅವರಿಗೆ ಹೆಲ್ಪ್ ಅನ್ನ ಮಾಡಿ ಕೊಡ್ತಾನೆ. ಅಷ್ಟೇ ಇದನ್ನ
ಇದನ್ನ ನೋಡುವ ನಮ್ಮ ಹೀರೋಯಿನ್ ತುಂಬಾನೇ ಇಂಪ್ರೆಸ್ ಆಗಿಬಿಟ್ಟು ನಮ್ಮ ಹೀರೋವಿಗೆ ಫಾಟ್ ಅಂತ ಒಂದು ಕಿಸ್ ಅನ್ನ ಕೊಟ್ಟು ಬಿಡ್ತಾಳೆ. ನೆಕ್ಸ್ಟ್ ರಾತ್ರಿ ಆದ್ರೂ ಇನ್ನುವೇ ಮಳೆ ನಿಂತಿರ್ತಾನೆ ಇಲ್ಲ. ಹಾಗೇನೆ ಆ ಮಾಂತ್ರಿಕನ ಕಡೆಯವನಾಗಿರ್ತಾರೋ ಒಬ್ಬ ವ್ಯಕ್ತಿಯನ್ನ ಈ ಊರಿನ ಜನರು ಬಂಧಿಸಿ ಮಡಗಿರ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ವಾಚ್ ಟವರ್ ಗೆ ಸಿಡಿಲು ಬಡಿದು ಬಿಟ್ಟು ನಮ್ಮ ಹೀರೋ ಮತ್ತೆ ಆಕ್ಸಿ ಬಚ್ಚಿಟ್ಟು ಮಡಗಿರ್ತಾರೋ ಆ ಸ್ಟೋನ್ ಆಫ್ ಪವರ್ ಕೆಳಗಡೆಗೆ ಬಿದ್ದು ಬಿಡ್ತಾ ಇದೆ. ಅಷ್ಟೇ ಇದನ್ನ ನೋಡುವ ಮಾಂತ್ರಿಕನ ಕಡೆಯವನು ಆ ಸ್ಟೋನ್ ಆಫ್ ಪವರ್ ಅನ್ನ ಎತ್ಕೊಂಡು ಅವನನ್ನ ಕೂಡಾಕಿ ಮಡಗಿರ್ತಾರೋ ಆ ಪಂಜರದಿಂದ ಆಚೆಗೆನೆ ಬಂದು ಬಿಡ್ತಾನೆ. ನೆಕ್ಸ್ಟ್ ಅದನ್ನ ತಗೊಂಡು ಡೈರೆಕ್ಟ್ ಆಗಿ ಆ ಮಾಂತ್ರಿಕನ ಹತ್ತಿರಕ್ಕೆ ಬಂದು ಕೊಡ್ಬೇಕಾದ್ರೆ ನಾವು ಇಷ್ಟು ವರ್ಷಗಳಾಗಿ ತಪಸ್ಸನ್ನ ಮಾಡಿ ಕಾಯ್ತಾ ಇದ್ದ ಶಕ್ತಿ ಕೊನೆಗೂ ನಮ್ಮ ಕೈಗೆ ಸಿಕ್ಕಿ ಬಿಡ್ತು ಅಂತ ಖುಷಿಯಾಗಿ ಬಿಟ್ಟು ಆ ಮಾಂತ್ರಿಕ ಅದರ ಶಕ್ತಿಯನ್ನ ಪ್ರಯೋಗವನ್ನ ಮಾಡೋಣ ಅಂತ ಟ್ರೈ ಅನ್ನ ಮಾಡಿದ್ರೆ ಆ ಸ್ಟೋನ್ ಆಫ್ ಪವರ್ ಆಕ್ಟಿವೇಟ್ ಆಗ್ತಾನೆ ಇಲ್ಲ. ಇದನ್ನ ಮೊದಲಿಗೆ ವಶವನ್ನ ಪಡ್ಕೊಂಡಿರ್ತಾ ಇರೋದು ಆ ವಿಕೋ, ಅಂದ್ರೆ ಇದರ ಅಸಲಿಯಾದ ನಾಯಕ ಅವನೇನೆ ಆಗಿರ್ತಾ ಇದ್ದಾನೆ. ಸೊ ಅವನೇನೆ ಇದರ ಶಕ್ತಿಯನ್ನ ಆಕ್ಟಿವೇಟ್ ಮಾಡೋದಿಕ್ಕೆ ಸಾಧ್ಯ, ಅವನನ್ನ ಕರ್ಕೊಂಡು ಬಂದ್ರು ಅನ್ನೋದಾಗಿ ಆರ್ಡರ್ ಅನ್ನ ಕೊಟ್ಟು ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ಆಕ್ಸಿ ಇವರಿಗೆಲ್ಲ ಇವರು ಬಂಧಿಸಿ ಮಡಗಿರ್ತಾರೋ ಒಬ್ಬ ವ್ಯಕ್ತಿ ಆ ಸ್ಟೋನ್ ಆಫ್ ಪವರ್ ಅನ್ನ ಕದ್ಕೊಂಡು ಹೋಗಿ ಬಿಟ್ಟಿರ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ಬಿಡುತ್ತೆ. ಸೊ ಇವಾಗ ನಮ್ಮ ಹತ್ರ ಬೇರೆ ದಾರಿ ಇರ್ತಾ ಇಲ್ಲ. ಆ ಮಾಂತ್ರಿಕನನ್ನ ಸೋಲಿಸಬೇಕು ಅಂದ್ರೆ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಮಾಡ್ಬೇಕು ಅಂತ ಯೋಚನೆಯನ್ನ ಮಾಡಿಬಿಟ್ಟು ಇವರು ಒಂದು ಫ್ಲೈಯಿಂಗ್ ಮಷೀನ್ ಅನ್ನ ಮಾಡ್ತಾ ಇದ್ರು ಅಲ್ವಾ. ಸೊ ಬೇಗನೆ ಅದನ್ನ ಪೂರ್ತಿ ಮಾಡಿ ಮುಗಿಸೋಣ ಅಂತ ಎಲ್ಲರೂ ಸೇರಿ ಅದನ್ನ ರೆಡಿಯನ್ನ ಮಾಡ್ತಾರೆ. ನೆಕ್ಸ್ಟ್ ಇದೇ ರೀತಿಯಾಗಿ ಒಲೆಂಗಾ ಮತ್ತೆ ನಮ್ಮ ಆಕ್ಸಿ ಇಬ್ಬರುವೆ ಕಾಡಿನ ಮಧ್ಯದಲ್ಲಿ ಇರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಮಾಂತ್ರಿಕನ ಟೀಮಿನವರು ಬಂದು ಬಿಟ್ಟು ಒಲೆಂಗಾಳನ್ನ ಕಿಡ್ನಾಪ್ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಾರೆ. ಸೊ ಅದನ್ನ ತಡೆಯೋಣ ಅಂತ ನಮ್ಮ ಆಕ್ಸಿ ಟ್ರೈ ಅನ್ನ ಮಾಡ್ಬೇಕಾದ್ರೆ ಅವನಿಗೂ ಸರಿಯಾಗಿ ಹೊಡೆದು ಬಿಡ್ತಾರೆ. ಬಟ್ ಆದ್ರೆ ಆಕ್ಸಿ ತನ್ನ ಪ್ರಾಣವನ್ನ ಹೇಗೋ ಕಾಪಾಡ್ಕೊಂಡು ನಮ್ಮ ಹೀರೋವಿನ ಹತ್ತಿರಕ್ಕೆ ಬಂದು ಬಿಟ್ಟು ಈ ರೀತಿಯಾಗಿ ಒಲೆಂಗಾ ಅವಳನ್ನ ಕಿಡ್ನಾಪ್ ಮಾಡಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ. ಸೊ ಅವಳನ್ನ ಆದಷ್ಟು ಬೇಗ ಕಾಪಾಡು ಅನ್ನೋದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಅವಳನ್ನ ಕಾಪಾಡೋಣ ಅನ್ನೋದಾಗಿ ಸೂಪರ್ ಆಗಿನೇ ರೆಡಿ ಆಗಿ ಬಿಟ್ಟು ಬರ್ತಾನೆ. ನೆಕ್ಸ್ಟ್ ಆ ಮಾಂತ್ರಿಕನ ಹತ್ತಿರಕ್ಕೆ ನಮ್ಮ ಹೀರೋ ಬರ್ಬೇಕಾದ್ರೆ ಡೈರೆಕ್ಟ್ ಆಗಿ ನಮ್ಮ ಹೀರೋವಿನ ಕೈಗೆನೆ ಆ ಸ್ಟೋನ್ ಆಫ್ ಪವರ್ ಅನ್ನ ಕೊಟ್ಟು ಬಿಟ್ಟು ಇದ್ರ ಶಕ್ತಿಯನ್ನ ಆಕ್ಟಿವೇಟ್ ಅನ್ನ ಮಾಡು ಅನ್ನೋದಾಗಿ ಕೊಟ್ಟು ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಆ ಸ್ಟೋನ್ ಆಫ್ ಪವರ್ ಅನ್ನ ಹೇಗೆ ಯೂಸ್ ಮಾಡ್ಬೇಕು, ಅದನ್ನ ಹೇಗೆ ಆನ್ ಅನ್ನ ಮಾಡ್ಬೇಕು ಅನ್ನೋದೇ ಗೊತ್ತಿರ್ತಾ ಇಲ್ಲ. ನೆಕ್ಸ್ಟ್ ನಮ್ಮ ಹೀರೋ ಸ್ವಲ್ಪ ಯೋಚನೆಯನ್ನ ಮಾಡಿಬಿಟ್ಟು ಎಲ್ಲರಿಗೂ ಸರಿಯಾಗಿ ಚಾಳೆ ಹಣ್ಣನ್ನ ತಿನ್ನಿಸಿ ಇಲ್ಲಿಂದ ಎಸ್ಕೇಪ್ ಆಗಿ ಬಿಡೋಣ ಅನ್ನೋದಾಗಿ ಯೋಚನೆಯನ್ನ ಮಾಡಿ ಅವನ ಬ್ಯಾಗಿನಲ್ಲಿ ತುಂಬಾನೇ ಪಟಾಕಿಗಳು ಇರ್ತಾ ಇದಾವೆ ಅಲ್ವಾ. ಸೊ ಅದನ್ನೆಲ್ಲ ತೆಗೆದು ಯಾವುದೋ ಮಂತ್ರವನ್ನೆಲ್ಲ ಸ್ಪೆಲ್ ಅನ್ನ ಮಾಡೋ ರೀತಿಯಾಗಿ ಪಟಾಕಿಗಳನ್ನೆಲ್ಲ ಹಚ್ಚಿಬಿಟ್ಟು ಅಲ್ಲಿ ಎಲ್ಲರನ್ನುವೆ ಡಿಸ್ಟ್ರಾಕ್ಟ್ ಅನ್ನ ಮಾಡಿ ಬಿಡ್ತಾನೆ. ಸೊ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಒಲೆಂಗಾಳನ್ನುವೆ ಕೂಡ ಕರ್ಕೊಂಡು ಹೋಗಿ ಬಿಡೋಣ ಅನ್ನೋದಾಗಿ ನೋಡ್ಬೇಕಾದ್ರೆ ಆ ಎಂಡಾಲ್ಕೋ ಕೊನೆಯ ಕ್ಷಣದಲ್ಲಿ ನಮ್ಮ ಹೀರೋವಿಗೆ ಸರಿಯಾಗಿನೇ ಹೊಡೆದು ಅನ್ಕಾನ್ಶಿಯಸ್ ಅನ್ನ ಮಾಡಿ ಬಿಡ್ತಾನೆ. ನೋಡು ತಮ್ಮ, ನೀವ್ ಇಲ್ಲಿಂದ ಬದುಕಿ ಉಳಿಯೋದಿಕ್ಕೆ ಕೊನೆಯದಾಗಿ ಒಂದು ಚಾನ್ಸ್ ಅನ್ನ ಕೊಡ್ತೀನಿ, ಮತ್ತೆ ಏನಾದ್ರೂ ನಿನ್ನ ಆಟವನ್ನ ತೋರಿಸಿದ್ಯೋ ಅದೇ ಕ್ಷಣ ನೀನನ್ನ ಕೊಂದು ಬಿಡ್ತೀನಿ ಅನ್ನೋದಾಗಿ ಹೇಳಿಬಿಟ್ಟು ಮತ್ತೆ ಆ ಸ್ಟೋನ್ ಆಫ್ ಪವರ್ ಅನ್ನ ಆಕ್ಟಿವೇಟ್ ಮಾಡೋದಿಕ್ಕಾಗಿ ಕೊಡ್ತಾರೆ. ಸೊ ನಮ್ಮ ಹೀರೋ ಕೂಡ ತುಂಬಾನೇ ಯೋಚನೆಯನ್ನ ಮಾಡಿಬಿಟ್ಟು ಒಲೆಂಗಾಳನ್ನ ಅವನ ಹತ್ತಿರಕ್ಕೆ ಕರೆದು ಬಿಟ್ಟು ಆ ಸ್ಟೋನ್ ಆಫ್ ಪವರ್ ನ ಮೇಲೆ ಕೈಯನ್ನ ಮಡಗೋದಿಕ್ಕಾಗಿ ಹೇಳ್ತಾನೆ. ಸೊ ಅದೇ ರೀತಿಯಾಗಿ ನಮ್ಮ ಹೀರೋಯಿನ್ ಕೂಡ ಕೈಯನ್ನ ಮಡಗಬೇಕಾದ್ರೆ ಆ ಮಾಯಾ ಶಕ್ತಿ ಜಾಗೃತವಾಗಿ ಬಿಡ್ತಾ ಇದೆ. ಅಂದ್ರೆ ನಿಜವಾದ ಪ್ರೀತಿಯಿಂದ ಮಾತ್ರ ಈ ಶಕ್ತಿಯನ್ನ ಆಕ್ಟಿವೇಟ್ ಮಾಡೋದಿಕ್ಕೆ ಸಾಧ್ಯವಾಗಿರ್ತಾ ಇದೆ. ಬಟ್ ಆದ್ರೆ ಆ ಮಾಂತ್ರಿಕ ಈ ಸ್ಟೋನ್ ಆಫ್ ಪವರ್ ಅನ್ನ ಅವನ ವಶಕ್ಕೆನೆ ಪಡ್ಕೊಂಡು ಬಿಟ್ಟು ಅವನ ಮಂತ್ರದಂಡಕ್ಕೆನೆ ಹಾಕೊಂಡು ಬಿಟ್ಟು ತುಂಬಾನೇ ಪವರ್ಫುಲ್ ಆಗಿ ಬದಲಾಗಿ ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ಈ ಸ್ಟೋನ್ ಆಫ್ ಪವರ್ ಅನ್ನ ಇಲ್ಲಿಗೆ ಕದ್ಕೊಂಡು ಒಬ್ಬ ವ್ಯಕ್ತಿ ಬಂದಿರ್ತಾ ಇದ್ದ ಅಲ್ವಾ, ಅವನಿಗೆ ಒಲೆಂಗಾ ಮತ್ತೆ ನಮ್ಮ ಹೀರೋವಿನ ಕಥೆಯನ್ನ ಮುಗಿಸಿ ಬಿಡೋದಿಕ್ಕೆ ಆರ್ಡರ್ ಅನ್ನ ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಆ ವ್ಯಕ್ತಿ ನಮ್ಮ ಹೀರೋ ಮತ್ತೆ ಒಲೆಂಗಾಳ ಕಥೆಯನ್ನ ಮುಗಿಸೋಣ ಅಂತ ಬರ್ಬೇಕಾದ್ರೆ ಆ ವ್ಯಕ್ತಿ ಬಂಧನದಲ್ಲಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಒಲೆಂಗಾ ಎಷ್ಟು ಸಹಾಯವನ್ನ ಮಾಡಿರ್ತಾ ಇದ್ದಾರೆ, ಅವನನ್ನ ಒಳ್ಳೆಯವನನ್ನಾಗಿ ಮಾಡೋದಿಕ್ಕೆ ಎಷ್ಟೆಲ್ಲ ಪ್ರಯತ್ನವನ್ನ ಮಾಡಿರ್ತಾ ಇದ್ದಾರೆ ಅನ್ನೋ ಎಲ್ಲ ವಿಷಯಗಳನ್ನು ನೆನಪಿಸಿಕೊಂಡು ಅವರಿಗೆ ಏನನ್ನು ಮಾಡದೆ ಒಂದು ಕುದುರೆ ಮೇಲೆ ಕೂರಿಸಿ ಹೊರಟೋಗಿ ಬಿಡೋದಿಕ್ಕಾಗಿ ಕಳುಹಿಸಿ ಬಿಡ್ತಾನೆ. ಬಟ್ ಆದ್ರೆ ಎಲ್ಲ ವಿಷಯಗಳನ್ನು ಎಂಡಾಲ್ಕೋ ತಿಳ್ಕೊಂಡು ಬಿಟ್ಟು ಇವನು ಮೋಸವನ್ನ ಮಾಡಿ ಬಿಟ್ಟಿರ್ತಾ ಇದ್ದಾನೆ ಅಂತ ಆ ವ್ಯಕ್ತಿಯನ್ನೇ ಕೊಂದು ಹಾಕಿ ಬಿಡ್ತಾನೆ. ನಂತರ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರು ಸೇರಿ ಬಿಟ್ಟು ವಾಪಸ್ ಅವರ ಊರಿಗೆನೆ ಬಂದು ಬಿಟ್ಟು ಈ ರೀತಿಯಾಗಿ ಆ ಮಾಂತ್ರಿಕನ ವಶಕ್ಕೆ ಸ್ಟೋನ್ ಆಫ್ ಪವರ್ ಸಿಕ್ಕಿ ಬಿಟ್ಟಿರ್ತಾ ಇದೆ. ಸೊ ಆದಷ್ಟು ಬೇಗ ಅದರ ಶಕ್ತಿಯಿಂದ ನಮ್ಮ ವಿರುದ್ಧವಾಗಿ ದಾಳಿಯನ್ನ ಮಾಡ್ತಾನೆ, ಎಲ್ಲರೂ ರೆಡಿಯಾಗಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಅಷ್ಟು ಹೊತ್ತಿಗೆ ಆಲ್ರೆಡಿ ಆ ಮಾಂತ್ರಿಕ ಒಂದು ಸೈನ್ಯವನ್ನ ಸೂಪರ್ ಆಗಿ ರೆಡಿ ಮಾಡಿಬಿಟ್ಟು ಇವರ ವಿರುದ್ಧವಾಗಿ ದಾಳಿಯನ್ನ ಮಾಡೋದಿಕ್ಕಾಗಿ ಕರ್ಕೊಂಡು ಬಂದಿರ್ತಾ ಇದ್ದಾನೆ. ಅಲ್ಲದೆ ಆ ಸ್ಟೋನ್ ಆಫ್ ಪವರ್ ನ ಶಕ್ತಿಯಿಂದ ಸ್ಟೋನ್ ಆಫ್ ಡಿಮೋನ್ ಅನ್ನ ಕ್ರಿಯೇಟ್ ಮಾಡಿ ಬಂದಿರ್ತಾ ಇದ್ದಾನೆ. ಅಂಡ್ ಆ ಡಿಮೋನ್ ಎಷ್ಟೊಂದು ಪವರ್ಫುಲ್ ಆಗಿ ಇರ್ತಾ ಇದೆ ಅಂದ್ರೆ ಅದನ್ನ ಸೋಲಿಸೋಕೆ ನಾರ್ಮಲ್ ಆದ ಮನುಷ್ಯರ ಕೈಯಲ್ಲಿ ಸಾಧ್ಯನೇ ಇರ್ತಾ ಇಲ್ಲ. ಇದನ್ನ ನೋಡುವ ನಮ್ಮ ವಲಿಷ್ಕ ಇದರ ಕಥೆಯನ್ನ ನಾನು ನೋಡ್ಕೊಳ್ತೀನಿ ಅನ್ನೋದಾಗಿ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಮಾಡ್ತಾನೆ. ಅದೇ ರೀತಿಯಾಗಿ ಆ ಸ್ಟೋನ್ ಆಫ್ ಡಿಮೋನ್ ನಮ್ಮ ವಲಿಷ್ಕ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ಸೂಪರ್ ಆಗಿನೇ ಅದರಿಂದ ಎಸ್ಕೇಪ್ ಆಗಿ ಬಿಟ್ಟು ಪಕ್ಕದಲ್ಲೇ ಒಂದು ನದಿ ಇರ್ತಾ ಇದೆ ಅಲ್ವಾ, ಅಲ್ಲಿಗೆನೆ ಕರ್ಕೊಂಡು ಬರ್ತಾನೆ. ನೆಕ್ಸ್ಟ್ ಆ ಡಿಮೋನ್
ಡೀಮೋನನ್ನು ಕೂಡ ಯಾಮರಿಸಿ ಬಿಟ್ಟು ಆ ನೀರಿನ ಒಳಗಡೆಗೆ ಬೀಳೋ ರೀತಿಯಾಗಿ ಮಾಡ್ತಾನೆ ನಮ್ಮ ಒಲಿಷ್ಕ. ಅಷ್ಟೇ ಆ ನೀರಿನಲ್ಲಿ ವಾಟರ್ ಸ್ಪಿರಿಟ್ ಇರ್ತಾ ಇದೆ ಅಲ್ವಾ, ಒಳ್ಳೆಯವರನ್ನ ವಾಪಸ್ ಕಳಿಸುತ್ತೆ, ಕೆಟ್ಟವರನ್ನ ಅಲ್ಲೇನೆ ಬಂಧನವನ್ನ ಮಾಡಿ ಮಡಿಕೊಳ್ಳುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ಆ ವಾಟರ್ ಸ್ಪಿರಿಟ್ ಈ ಡೀಮೋನನ್ನ ಬಂಧನವನ್ನ ಮಾಡಿ ಅಲ್ಲೇನೆ ಮಡಗಿ ಬಿಡುತ್ತೆ. ಇದೇ ಟೈಮಿಗೆ ಬೇರೆ ಮತ್ತೆ ಸೂರ್ಯಗ್ರಹಣವಾಗುವ ಸಿಚುವೇಶನ್ ಬಂದು ಬಿಟ್ಟಿರ್ತಾ ಇದೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಒಂದು ಕುದುರೆಯನ್ನ ಹತ್ತಿ ಬಿಟ್ಟು ಅವನು ಒಂದು ಪೋರ್ಟಲ್ ನಿಂದ ಬಂದಿರ್ತಾ ಇದ್ದ ಅಲ್ವಾ, ಅದೇ ಜಾಗಕ್ಕೆ ಹೋಗೋಣ, ಒಂದು ಪೋರ್ಟಲ್ ಓಪನ್ ಆಗುತ್ತೆ ಇವಾಗ್ಲೂ ಅನ್ನೋದಾಗಿ ಯೋಚನೆಯನ್ನ ಮಾಡಿಬಿಟ್ಟು ಹೊರಟು ಬರ್ತಾ ಇದ್ದಾನೆ. ಈ ಕಡೆ ನೋಡಿದ್ರೆ ಆ ಮಾಂತ್ರಿಕ ಅವನ ಜೊತೆಯಾಗಿ ಕರ್ಕೊಂಡು ಬಂದಿರ್ತಾ ಇರೋ ಸೈನ್ಯವನ್ನ ಆ ಊರಿನ ಮೇಲೆ ಪೂರ್ತಿಯಾಗಿ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಆರ್ಡರ್ ಅನ್ನ ಕೊಟ್ಟು ಬಿಡ್ತಾ ಇದ್ದಾನೆ. ಬಟ್ ಆದ್ರೆ ಆ ಊರಿನ ಜನರೇನುವೆ ಕಡಿಮೆ ಇದ್ದಿರ್ತಾ ಇಲ್ಲ, ಅಲ್ಲಿ ಬಂದಿರ್ತಾ ಇರೋ ಸೈನಿಕರಿಗೆ ಸರಿಯಾಗಿ ಹೊಡೆದು ಭೂತವನ್ನ ಬಿಡಿಸಿ ಹಾಕ್ತಾರೆ. ಇದನ್ನ ನೋಡಿ ತುಂಬಾನೇ ಕೋಪಗೊಂಡು ಆ ಮಾಂತ್ರಿಕ ಏನನ್ನ ಮಾಡ್ತಾನೆ ಅಂದ್ರೆ, ನಮ್ಮ ಹತ್ರ ಈ ಸ್ಟೋನ್ ಆಫ್ ಪವರ್ ಇರ್ತಾ ಇದೆ, ಸಂಪೂರ್ಣ ಜಗತ್ತನ್ನ ಇದರಿಂದ ಆಳ್ಬಹುದು ಅಲ್ವಾ, ಆ ವಾಟರ್ ಸ್ಪಿರಿಟ್ ಬಂಧನವನ್ನ ಮಾಡಿ ಮಡಗಿರ್ತಾ ಇರೋ ಸ್ಟೋನ್ ಆಫ್ ಡಿಮೋನ್ ಅನ್ನ ಮತ್ತೆ ಎಚ್ಚರವನ್ನ ಮಾಡೋಣ, ಅದನ್ನ ವಾಪಸ್ ಕರೆಸೋಣ ಅಂತ ಯೋಚನೆ ಮಾಡಿಬಿಟ್ಟು ಆ ಡಿಮೋನ್ ಅನ್ನ ಬಿಡಿಸಿ ಮತ್ತೆ ಆಚೆಗೆ ಕರೆದು ಬಿಡ್ತಾ ಇದ್ದಾನೆ. ಸೊ ಮತ್ತೆ ಆ ಡಿಮೋನ್ ಎಲ್ಲರ ಮೇಲೆ ಎರ ಬಿರಿಯಾಗಿ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋ, ನನ್ನ ಅವಶ್ಯಕತೆ ಖಂಡಿತ ಇಲ್ಲಿ ಇರ್ತಾ ಇದೆ, ಮೊದ್ಲು ನಾನು ಇವರಿಗೆ ಸಹಾಯವನ್ನ ಮಾಡ್ಬೇಕು ಅಂತ ಯೋಚನೆಯನ್ನ ಮಾಡಿ ಹಿಂತಿರುಗಿ ಬಂದು ಬಿಟ್ಟು ಒಲಿಷ್ ಖಾನ್ ಅನ್ನ ಕರ್ಕೊಂಡು ಆ ವಾಚ್ ಟವರ್ ಹತ್ತಿರಕ್ಕೆ ಬರ್ತಾನೆ. ಆ ನಂತರ ಆಕ್ಸಿಯ ಜೊತೆ ಸೇರಿ ಬಿಟ್ಟು ಒಂದು ಫ್ಲೈಯಿಂಗ್ ಮಷೀನ್ ಅನ್ನ ಕಂಡು ಹಿಡಿದಿರ್ತಾ ಇದ್ರು ಅಲ್ವಾ. ಸೊ ಅದನ್ನ ಯೂಸ್ ಮಾಡಿ ನಮ್ಮ ಹೀರೋ ಹಾರಿ ಬಿಟ್ಟು ಆ ಮಾಂತ್ರಿಕ ಒಂದು ಜಾಗದಲ್ಲಿ ನಿಂತು ಬಿಟ್ಟು ಎಲ್ಲವನ್ನ ಕಂಟ್ರೋಲ್ ಅನ್ನ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ಅದೇ ಜಾಗಕ್ಕೆ ಸೂಪರ್ ಆಗಿನೇ ಹಾರ್ಕೊಂಡು ಬಂದು ಬಿಟ್ಟು ಆ ಮಂತ್ರ ದಂಡವನ್ನೇ ಕೆಳಗಡೆಗೆ ಬೀಳಿಸ್ತಾನೆ. ಇಲ್ಲಿಗೆ ಎಲ್ಲವೇ ಸರಿ ಹೋಗಿ ಬಿಡ್ತು ಅಂತ ನಮ್ಮ ಹೀರೋ ಯೋಚನೆಯನ್ನ ಮಾಡಿ ಆ ಸ್ಟೋನ್ ಆಫ್ ಪವರ್ ಅನ್ನ ಕೈಗೆ ಎತ್ಕೊಳ್ಬೇಕಾದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಎಂಡಾಲ್ಕೋ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾನೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಅವನನ್ನ ಫೇಸ್ ಮಾಡೋದಿಕ್ಕೆ ಪವರ್ ಇದ್ದಿರ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೆ ಏನನ್ನ ಮಾಡಿ ಬಿಡ್ತಾನೆ ಅಂದ್ರೆ ಆ ಸ್ಟೋನ್ ಆಫ್ ಪವರ್ ಅನ್ನ ವಾಟರ್ ಸ್ಪಿರಿಟ್ ನ ಒಳಗಡೆಗೆನೆ ಎಸೆದು ಬಿಡ್ತಾನೆ. ಅಂದ್ರೆ ಇವಾಗ ಸ್ಟೋನ್ ಆಫ್ ಪವರ್ ವಾಟರ್ ಸ್ಪಿರಿಟ್ ನ ವಶಕ್ಕೆ ಬಂದು ಬಿಟ್ಟಿರ್ತಾ ಇದೆ. ಸೊ ಅಲ್ಲಿ ಇರ್ತಾ ಇರೋ ಡೀಮನ್ ಕೂಡ ವ್ಯಾನಿಶ್ ಆಗಿ ಹೋಗುತ್ತೆ. ಅಷ್ಟೇ ಇದನ್ನ ನೋಡುವ ಎಂಡಾಲ್ಕೋ ತುಂಬಾನೇ ಟೆನ್ಷನ್ ಆಗಿ ಬಿಟ್ಟು ಕೈಗೆ ಬಂದ ತುತ್ತನ ಬಾಯಿಗೆ ಬರ್ದೇ ಇರೋ ರೀತಿ ಮಾಡಿ ಬಿಟ್ಟಿಯಲ್ಲೋ ಅಂತ ಇನ್ನವೇ ಕೋಪವನ್ನ ಮಾಡ್ಕೊಂಡು ನಮ್ಮ ಹೀರೋವಿನ ಖಾತೆಯನ್ನೇ ಮುಗಿಸೋಣ ಅನ್ನೋದಾಗಿ ಹತ್ತಿರಕ್ಕೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸರಿಯಾದ ಸಮಯಕ್ಕೆ ನಮ್ಮ ಒಲಿಷ್ ಕೈ ಎಂಟ್ರಿಯನ್ನ ಕೊಡ್ತಾನೆ. ಅಷ್ಟೇ ಅವನ ಜೊತೆ ಸೂಪರ್ ಆಗಿನೇ ಫೈಟ್ ಅನ್ನ ಮಾಡಿ ಬಿಟ್ಟು ಆ ಎಂಡಾಲ್ಕನ ಖಾತೆಯನ್ನೇ ಮುಗಿಸಿ ಹಾಕ್ತಾನೆ ನಮ್ಮ ಒಲಿಷ್ಕ. ಬಟ್ ಆದ್ರೆ ಇನ್ನೇನು ಸೂರ್ಯಗ್ರಹಣ ಮುಗಿದು ಹೋಗುವ ಕೊನೆಯ ಸಿಚುವೇಶನ್ ಗೆ ಬಂದು ಬಿಟ್ಟಿರ್ತಾ ಇದೆ. ಸೊ ಬೇಗನೆ ಕುದುರೆಯನ್ನ ಹತ್ತಿ ಅವನು ಯಾವ ಪೋರ್ಟಲ್ ನಿಂದ ಬಂದಿರ್ತಾ ಇದ್ನೋ ಆ ಜಾಗಕ್ಕೆ ಬಂದು ತಲುಪ್ತಾರೆ. ಅದೇ ರೀತಿಯಾಗಿ ಪೋರ್ಟಲ್ ಕೂಡ ಓಪನ್ ಆಗಿರ್ತಾ ಇದೆ. ನೆಕ್ಸ್ಟ್ ಹೋಗೋದಿಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಬಂದು ಬಿಟ್ಟು, ನಿನ್ನ ನಾನು ಯಾವುದೇ ಕಾರಣಕ್ಕೂ ಮರ್ತ್ಕೊಳ್ಳೋದೇ ಇಲ್ಲ, ನಾನು ಯಾವಾಗ್ಲೂ ನಿನಗಾಗಿನೇ ಕಾಯ್ತಾ ಇರ್ತೀನಿ ಅನ್ನೋದಾಗಿ ಬೇಜಾರಿನಲ್ಲಿ ಹೇಳಿ ಕಳುಹಿಸಿ ಕೊಡ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋ ಕೂಡ ತುಂಬಾ ಬೇಜಾರಿನಲ್ಲೇ ಎಲ್ಲರಿಗೂ ವಿದಾಯವನ್ನ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆ ರೀತಿ ಪೋರ್ಟಲ್ ನ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಹೀರೋ ಯಾವ ಜಾಗದಲ್ಲಿ ಮೊದಲು ಇರ್ತಾ ಇದ್ನೋ ಆ ಜಾಗಕ್ಕೆ ಬಂದು ತಲುಪ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವಿನ ಫ್ರೆಂಡ್ ಒಂದು ಜಾಗದಲ್ಲಿ ನೇತಾಡ್ತಾ ಇದ್ದ ಅಲ್ವಾ, ಅವನು ನೋಡಿದ್ರೆ ಇನ್ನುವೇ ಅದೇ ಜಾಗದಲ್ಲಿ ನೇತಾಡ್ತಾ ಇದ್ದಾನೆ. ಅಂದ್ರೆ ನಮ್ಮ ಹೀರೋ ಬೇರೆ ಲೋಕಕ್ಕೆ ಬಂದು ಎಷ್ಟೋ ದಿನಗಳಾಗಿರ್ತಾ ಇದೆ. ಬಟ್ ಆದ್ರೆ ನಮ್ಮ ರಿಯಲ್ ಆದ ಜಗತ್ತಿನಲ್ಲಿ ಕೇವಲ ಒಂದೇ ಕ್ಷಣವಾಗಿರ್ತಾ ಇದೆ. ಸೊ ನಮ್ಮ ಫ್ರೆಂಡ್ ಅನ್ನ ಕಾಪಾಡ್ಬೇಕಲ್ಲ ಅಂತ ಬೇಗನೆ ಅಲ್ಲಿಗೆ ಬಂದು ಬಿಟ್ಟು ಅವನ ಫ್ರೆಂಡ್ ಅನ್ನ ಕಾಪಾಡಿ ಬಿಡ್ತಾನೆ. ಅಷ್ಟೇ ಇದನ್ನೆಲ್ಲ ನೋಡುವ ಅವರ ಕಾಲೇಜಿನ ಫ್ರೆಂಡ್ಸ್ ಗಳು ವೀಕವನ್ನ ಒಂದು ಹೀರೋವಿನ ರೀತಿಯಾಗಿ ನೋಡಿಬಿಟ್ಟು ಅಪ್ರಿಶಿಯೇಟ್ ಅನ್ನ ಮಾಡ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಗಾಯ್ಸ್, ಇವತ್ತಿನ ನಮ್ಮ ವಿಡಿಯೋ ಹೇಗಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೇನೆ ಇನ್ನೊಂದ್ ವಿಷಯ ಏನು ಅಂದ್ರೆ, ನಾನು ನೆಕ್ಸ್ಟ್ ಎಂತಹ ವಿಡಿಯೋವನ್ನ ತರ್ತಾ ಇದ್ದೀನಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಆ ರೀತಿಯಾದ ಕಂಟೆಂಟ್ ಅನ್ನ ಯಾರುವೆ ತಂದಿರ್ತಾನೆ ಇಲ್ಲ. ಸೊ ಅಂತಹ ಸ್ಟೋರಿ ಕಂಟೆಂಟ್ ಇರ್ತಾ ಇದೆ ನಮ್ಮ ಮುಂದಿನ ವಿಡಿಯೋ. ನನಗೆ ಖಂಡಿತ ಗೊತ್ತಿರ್ತಾ ಇಲ್ಲ ನೀವು ಅದನ್ನ ಹೇಗೆ ಅಕ್ಸೆಪ್ಟ್ ಅನ್ನ ಮಾಡ್ತೀರಾ ಅಂತ. ಬಟ್ ಆದ್ರೂ ನಮ್ಮ ಒಂದು ಸಬ್ಸ್ಕ್ರೈಬರ್ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡಿ ಕೇಳಿರ್ತಾ ಇರೋದ್ರಿಂದ ಅಂತಹ ಒಂದು ವಿಭಿನ್ನವಾದ ಸ್ಟೋರಿಯನ್ನ ಮಡಗಿರ್ತಾ ಇರೋ ಮೂವಿಯನ್ನ ನಿಮಗಾಗಿನೇ ತರ್ತಾ ಇದ್ದೀನಿ. ಖಂಡಿತ ಆ ವಿಡಿಯೋಗೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಡೈರೆಕ್ಟ್ ಆಗಿ ಮುಂದಿನ ವಿಡಿಯೋದಲ್ಲೇ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ. ಮಿಸ್ ಮಾಡದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ ರೀತಿ ಸಬ್ಸ್ಕ್ರೈಬ್ ಅನ್ನ ಮಾಡಿದ್ರೇನೆ ಅಲ್ವಾ ನಾನು ಹಾಕುವ ವಿಡಿಯೋ ಮೊದಲು ನಿಮಗೇನೆ ಬಂದು ತಲುಪೋದಿಕ್ಕೆ ಸಾಧ್ಯ. ಸರಿ, ಹಾಗಿದ್ರೆ ಮುಂದಿನ ಡಿಫ್ರೆಂಟ್ ಆದ ವಿಡಿಯೋ ಜೊತೆಗೇನೆ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.